ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಶಾಲೆಯ ವ್ಯಾಮೋಹದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪುತ್ತಿರುವ ಹಂತದಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ವಿಠಲ ಗ್ರಾಮದ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಿಲ್ಪಕುಮಾರಿ ಅವರ ಭಗೀರಥ ಪ್ರಯತ್ನದಿಂದಾಗಿ ಮುಚ್ಚುವ ಹಂತ ತಲುಪಿದ್ದ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಪುನರ್ಜನ್ಮ ಕಂಡಿದೆ. ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಗುಳ್ಳದಮನೆ ಸರ್ಕಾರಿ ಶಾಲೆಯು ಮುಚ್ಚುವ ಹಂತ ತಲುಪಿದ್ದರೂ ಮುಖ್ಯ ಶಿಕ್ಷಕಿಯಾಗಿ ಆಗಮಿಸಿದ ಶಿಲ್ಪಕುಮಾರಿಯವರ ಸತತ ಪ್ರಯತ್ನದಿಂದ ಮಕ್ಕಳ ಸಂಖ್ಯೆಯು ಜಾಸ್ತಿಯಾಗಿದೆ. ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಗುಳ್ಳದಮನೆ ಸರ್ಕಾರಿ ಶಾಲೆಗೆ ಆಧುನಿಕ ಸ್ಪರ್ಶ ನೀಡಿ ಜನರ ಗಮನ ಸೆಳೆದಿದ್ದಾರೆ. ಆಗ ನನಗನ್ಸಿದ್ದು ಈ ಸ್ಕೂಲ್ನ ಫಸ್ಟ್ ಭೌತಿಕ ಸೌಲಭ್ಯವನ್ನ ನಾನು ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಸುನಿಲ್ ಕುಮಾರ್ ಅವ್ರ ಕಡೆಯಿಂದ 1 ಲಕ್ಷ ಅನುದಾನ ಸ್ಯಾಂಕ್ಷನ್ ಆಗಿ ಮೇಡಮ್ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ 2023-24ನೇ ಸಾಲಿನಲ್ಲಿ ಗುಳ್ಳದಮನೆ ಸರ್ಕಾರಿ ಶಾಲೆಗೆ ಈ ಶಾಲೆಯ ಸುತ್ತಮುತ್ತ ಹಳ್ಳಿಗಳಾದ ಅಜ್ಜಿಗುಡ್ಡ, ಕೆಸವಿ, ಹಾಗ್ಲಮನೆ, ಮಾಕೋಡು, ದೇವಾಲೆಕೊಪ್ಪದಿಂದ 18 ಮಕ್ಕಳು ಪ್ರವೇಶ ಪಡೆದು ಶಾಲೆಗೆ ಬರುತ್ತಿದ್ದರು. ಆದರೆ 2024-25ನೇ ಸಾಲಿನಲ್ಲಿ 10ಕ್ಕೂ ಹೆಚ್ಚು ಮಕ್ಕಳು ಟಿಸಿ ಪಡೆದು ನರಸಿಂಹರಾಜಪುರ ಪಟ್ಟಣದ ವಿವಿಧ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದ್ದಾರೆ. ಗುಳ್ಳದಮನೆ ಶಾಲೆಯಲ್ಲಿ ಕೇವಲ 8 ಮಕ್ಕಳು ಮಾತ್ರ ಉಳಿದಿದ್ದು, ಉಳಿದ ಮಕ್ಕಳು ಸಹ ಪಟ್ಟಣದ ಬೇರೆ ಶಾಲೆಗೆ ಹೋಗುವ ಸಿದ್ಧತೆ ಮಾಡಿಕೊಂಡಿದ್ದರು. ಆಗ ಸೀತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ವರ್ಗಾವಣೆಯಾಗಿ ಬಂದ ಶಿಲ್ಪಕುಮಾರಿ ಬಂದ ದಿನದಿಂದಲೇ ಸರ್ಕಾರಿ ಶಾಲೆ ಉಳಿಯುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ದಾನಿಗಳನ್ನು ಹಿಡಿದು ಶಾಲೆಗೆ ಆಧುನಿಕ ಸ್ಪರ್ಶ ನೀಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ ರಚನೆ ಮಾಡಿದ್ದಾರೆ. ಶಾಲೆ ಎಸ್ಟಿಎಂಸಿ ಗ್ರಾಮ ಪಂಚಾಯಿತಿ ಹಳೆ ವಿದ್ಯಾರ್ಥಿ ಸಂಘ ಗ್ರಾಮಸ್ಥರ ಸಹಕಾರ ಪಡೆದು ಖಾಸಗಿ ಶಾಲೆಗೂ ಮೀರಿ ಹೊಸ ರೂಪ ನೀಡಿದ್ದಾರೆ. ಈಗ ಈ ಶಾಲೆಯ ಮಕ್ಕಳ ಸಂಖ್ಯೆ 14ಕ್ಕೆ ಏರಿದೆ. ಎಲ್ಲರನ್ನು ಒಟ್ಟುಗೂಡಿಸಿ ಹಳೆ ವಿದ್ಯಾರ್ಥಿ ದಾನಿಗಳೆಲ್ಲರೂ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ಶಾಲೆಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ಜನ ದಾನಿಗಳು ಕೂಡ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಕಡಿಂಬೈಲ್ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಕೂಡ ಸಹಾಯವನ್ನು ಮಾಡಿದ್ದಾರೆ, ಸವಲತ್ತನ್ನು ಕೂಡ ನೀಡಿದ್ದಾರೆ. ಇನ್ನಷ್ಟು ಮಕ್ಕಳು ಈ ಸರ್ಕಾರಿ ಶಾಲೆಗೆ ಬರಲಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಿಲ್ಪಕುಮಾರಿ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಹ ಶಿಕ್ಷಕರ ಸಹಕಾರದಿಂದ ಮನೆ ಮನೆಗೆ ತೆರಳಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಬರುವಂತೆ ಆಹ್ವಾನಿಸಿದ್ದಾರೆ. ಶಾಲೆಗೆ 3 ಕೊಠಡಿಗಳಿದ್ದು ಮೇಲ್ಚಾವಣಿ ಹಾಳಾಗಿತ್ತು. ಮೇಲ್ಚಾವಣಿ ರಿಪೇರಿಯಾಗಿದೆ. ಶಾಲೆಯ ಕೊಠಡಿಯು ನೆಲಕ್ಕೆ ದಾನಿಗಳ ನೆರವಿನಿಂದ ಟೈಲ್ಸ್ ಹಾಕಲಾಗಿದೆ. ಸುಮಾರು 2.25 ಲಕ್ಷದ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ಕೊಠಡಿಗೆ ಪೇಂಟ್ ಮಾಡಿಸಲಾಗಿದೆ. ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ಮುಂಭಾಗದಲ್ಲಿ ಸುಂದರ ಉದ್ಯಾನವನ ಮಾಡಲಾಗಿದೆ. ಶಾಲೆಗೆ ಅಗತ್ಯವಾದ ಪೀಠೋಪಕರಣ ಬಂದಿದೆ. ದಾನಿಗಳ ನೆರವಿನಿಂದ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸಲಾಗಿದೆ. ದಾನಿಯೊಬ್ಬರ ನೆರವಿನಿಂದ ಪ್ರತಿ ಮಕ್ಕಳ ಹೆಸರಿನಲ್ಲಿ 1,000 ರೂಪಾಯಿ ನಿಶ್ಚಿತ ಠೇವಣಿ ಇಡಲಾಗಿದೆ. ನಲಿ ಕಲಿ ಕೊಠಡಿ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ. ಕಾಂಪೌಂಡಿಗೆ ಬಣ್ಣ ಬಳಿಯಲಾಗಿದೆ. ಅಡಿಗೆ ಕೋಣೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಅಚ್ಚುಕಟ್ಟಾಗಿದೆ. ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಸ್ ಸಂತೋಷ್ ಕುಮಾರ್ ಎನ್ಆರ್ ಪುರ ಸುದ್ದಿ ಸಮಾಚಾರದೊಂದಿಗೆ ಮಾತನಾಡಿ, ಶಾಸಕ ಟಿಡಿ ರಾಜೇಗೌಡ ಅವರು ನವೀಕರಿಸಲಾದ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳನ್ನು ಜೂನ್ 16ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಉದ್ಘಾಟಿಸಲಿದ್ದಾರೆ ಎಂದರು. ಗುಳ್ಳದಮನೆ ಸರ್ಕಾರಿ ಶಾಲೆ ಗಣನೀಯವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿ ಮುಚ್ಚುವ ಹಂತವನ್ನು ತಲುಪಿದ ಶಾಲೆಗೆ ಈ ಶಾಲೆಗೆ ವರ್ಗಾವಣೆಗೊಂಡು ಬಂದ ಶಿಲ್ಪಕುಮಾರಿ ಟೀಚರ್ ಅವರು ಬಂದಾಗ ಈ ಶಾಲೆಯ ಭೌತಿಕವಾಗಿ ಈ ಶಾಲೆಯನ್ನು ನವೀಕರಣಗೊಳಿಸುವ ಜೊತೆಗೆ ಶಾಲೆಯ ಮಕ್ಕಳ ಗ್ರಾಮಸ್ಥರು, ದಾನಿಗಳು ಆಗಮಿಸುತ್ತಿದ್ದಾರೆ. ಎಲ್ಲರೂ ಅದಕ್ಕೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಸದರಿ ಶಾಲೆ 1969ರಲ್ಲಿ ಪ್ರಾರಂಭ ಆಯಿತು. 5 ದಶಕಗಳಿಂದ ಹೆಚ್ಚಿನ ಕಾಲ ಅನೇಕ ಗ್ರಾಮಸ್ಥರಿಗೆ, ಕುಗ್ರಾಮಗಳಲ್ಲಿ ಇದ್ದಂಥವರಿಗೆ ಒಂದು ಶಿಕ್ಷಣವನ್ನು ನೀಡಿದೆ. ನಾವಿವತ್ತು ಏನು ಈ ಸಮಾಜದಲ್ಲಿ ಸ್ಥಾನವನ್ನು ಗಳಿಸಲಿಕ್ಕೆ ಆ ಶಾಲೆ ಬಹುಮುಖ್ಯವಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಓದಿರುವಂಥದ್ದು. ಹಾಗಾಗಿ ಆ ಶಾಲೆ ಮುಂದಿನ ತಿಂಗಳು ಮುಚ್ಚುವ ಹಂತಕ್ಕೆ ಬಂದಿತ್ತು. ಆ ಶಾಲೆಗೆ ನೂತನವಾಗಿ ಬಂದಂಥ ಶ್ರೀಮತಿ ನರಸಿಂಹರಾಜಪುರ ತಾಲೂಕಿನ ಸೂಸಲವಾನೆಯ ಎಸ್ಟಿ ರಾಜೇಂದ್ರ ಅವರನ್ನು ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಯಪುರದ ಸಂಜೀವ ಪೂಜಾರಿ ಅವರನ್ನು ನೇಮಿಸಿ ಸರ್ಕಾರ ಆದೇಶ ಮಾಡಿದೆ.
ಕೊಪ್ಪ ಎಪಿಎಂಸಿ ಅಧ್ಯಕ್ಷರಾಗಿ ನೇಮಕವಾಗಿರುವ ಸೂಸಲವಾನಿ ರಾಜೇಂದ್ರ ಅವರು ಶಿವಮೊಗ್ಗದ ಭದ್ರಾ ಕಾಡಾ ನಿಗಮದ ಸದಸ್ಯರಾಗಿ, ಕೆಪಿಸಿಸಿ ಸದಸ್ಯರಾಗಿ ಹಾಗೂ ಕಡಹಿನಬೈಲು ಏತ ನೀರಾವರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. 18 ರಿಂದ 64 ವರ್ಷದ ಒಳಗಿನ ಆರೋಗ್ಯವಂತ ಪುರುಷರು ಹಾಗೂ ಮಹಿಳೆಯರು ರಕ್ತದಾನ ಮಾಡಬಹುದು ಎಂದು ಶಿವಮೊಗ್ಗ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿನ ಕಾರ್ಯದರ್ಶಿ ಮಂಜುನಾಥ್ ಅಪ್ಪಾಜಿ ತಿಳಿಸಿದರು. ಅವರು ಶನಿವಾರ ವಿಶ್ವ ರಕ್ತದಾನಿಗಳ ದಿನದ ಪ್ರಯುಕ್ತ ಬಸ್ ನಿಲ್ದಾಣದ ಆಟೋ ನಿಲ್ದಾಣದಲ್ಲಿ ಅಭಿನವ ಪ್ರತಿಭಾ ವೇದಿಕೆ ರಕ್ತದಾನಿಗಳ ಬಳಗದ ಆಶ್ರಯದಲ್ಲಿ ನಡೆದ 33ನೇ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಅಭಿನವ ಪ್ರತಿಭಾ ವೇದಿಕೆಯ ಮುಖ್ಯಸ್ಥ ಅಭಿನವ ಗಿರಿರಾಜ್, ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್, ರಕ್ತದಾನಿ ಬಳಗದ ಮುಖ್ಯಸ್ಥ ಅಜಯ್, ಜೆಸಿ ಕಾರ್ಯದರ್ಶಿ ಮಿಥುನ್, ಆಟೋ ಸಂಘದ ಗೌರವ ಅಧ್ಯಕ್ಷ ಅಣ್ಣಪ್ಪ, ರೆಡ್ ಕ್ರಾಸ್ ಸಂಸ್ಥೆಯ ಪಿಸಿಒ ಶ್ರುತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಸ್ಥೆಗಳ ಅಧ್ಯಕ್ಷರುಗಳು ಇದ್ದರು. 52 ಯೂನಿಟ್ ರಕ್ತ ಸಂಗ್ರಹವಾಯಿತು. 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಅಭಿನವ ಗಿರಿರಾಜ್ ಹಾಗೂ ಇತರ ರಕ್ತದಾನಿಗಳಿಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಡೈಮಂಡ್ ಕಾರ್ಡ್ ನೀಡಿ ಗೌರವಿಸಲಾಯಿತು. ವಂದನೆಗಳು.